ಇನ್ನು ಯತ್ನಾಳ್ ಅವರ ವಿಚಾರಕ್ಕೆ ಬರೋದಾದ್ರೆ ಯತ್ನಾಳ್ ಅವರ ವಿರುದ್ಧ ಇವತ್ತು ಕಾಶ್ಯಪ್ನವರವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಒಬ್ಬ ನರಪಿಳ್ಳೆ, ಮೆದುಳು ನಾಲಿಗೆಗೆ ಲಿಂಕ್ ಇಲ್ಲ. ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ನವರ ಕಿಡಿಕಾರಿದ್ದಾರೆ. ಹಿಂದೂಗಳ ಮನೆಯಲ್ಲಿ ಗೊಡ್ಡು ಎಮ್ಮೆ ಹುಟ್ಟಿದೆ. ಬಿಜೆಪಿ ಉಚ್ಚಾಟನೆ ಮಾಡಿದ ಮೇಲೆ ಮೆಂಟಲ್ ಆಗಿದ್ದಾರೆ ಯತ್ನಾಳ್. ಏಕವಚನದಲ್ಲೇ ಯತ್ನಾಳ್ ವಿರುದ್ಧ ಕಾಶ್ಯಪ್ಪನವರು ಗುಡುಗಿದ್ದಾರೆ. ಯತ್ನಾಳ್ ಒಬ್ಬ ನರಪಿಳ್ಳೆ, ಮೆದುಳು ನಾಲಿಗೆಗೆ ಲಿಂಕ್ ಇಲ್ಲ. ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಕಿಡಿಕಾರಿದ್ದಾರೆ. ಬಸವಣ್ಣನವರ ವಚನ ಹೇಳಿ ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯತ್ನಾಳ್ಗೆ ದಯೆ ಇಲ್ಲ, ಧರ್ಮವೂ ಇಲ್ಲ, ಹುಚ್ಚು ನಾಯಿ ಅವರು. ಆದ್ರೆ ಈ ನಾಯಿಗೆ ಗೊಡ್ಡೆಮ್ಮಿಗೆ ಮೆದುಳಿಗೆ ನಾಲಿಗೆಗೆ ಕನೆಕ್ಷನ್ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಒದರ್ಕೊಂತ ನಡೆದಿತ್ತು ಚುನಾವಣೆ ಹೋದ್ರಲ್ಲಿ. ಈ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಟ್ಟದ. ಪೂರಾ ತಲೆ ಕೆಟ್ಟು ಏನ್ ಬೇಕಾದ್ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ವಿಜಯಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾ ಸಾಹೇಬ್ ಠಾಕ್ರೆ ಮನೆಯಾಗ. हिंदू मेवाड़ अंत हिंदू का सर्वनाश करने आया ये बच्चा। फिरौन के घर में कौन पैदा हुआ? हिंदू के घर में कौन पैदा हुआ? ಗೊಡ್ಡೆಮ್ಮಿ. ಆದ್ರೆ ಈ ನಾಯಿಗೆ ಗೊಡ್ಡೆಮ್ಮಿಗೆ ಮೆದುಳಿಗೆ ನಾಲಿಗೆಗೆ ಕನೆಕ್ಷನ್ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಒದರ್ಕೊಂತ ನಡೆದಿತ್ತು ಚುನಾವಣೆ ಹೋದ್ರಲ್ಲಿ. ಈ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಆದ್ರೆ ಅವ್ರು ಉಚ್ಚಾಟನೆ